ಸಂಜೆ ಹೊತ್ತಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನೋದಾಗ ಅಥವಾ ಕುರ್ಕುರಿಯಾಗಿ ಕ್ರಿಸ್ಪಿಯಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಸ್ಪೆಷಲ್ಲಾಗಿ ಈ ಸ್ನ್ಯಾಕ್ಸನ್ನು ಟ್ರೈ ಮಾಡಿ ನೋಡಿರಿ. ಖಂಡಿತ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಈಸಿಯಾಗಿ ನೀವು ಇದನ್ನು ಸ್ಟೋರ್ ಮಾಡ್ಬೋದು. ಇದು ಏನಂದರೆ ಮೆತ್ತಗಾಗೋದಿಲ್ಲ, ಖಡಕ್ಕಾಗಿ ಇರುತ್ತೆ. ಕ್ವಿಕ್ಕಾಗಿ ಫಟಾಫಟ್ ಅಂಥೇಳಿ ಮಾಡ್ಕೊಂಬನ್ನಿ ಈಸಿಯಾದ ಮೆಥಡ್ನಲ್ಲಿ. ನೋಡಿರಿ ಹೇಗೆ ಮಾಡೋದು ಅಂತ ಹೇಳಿ. ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ಒಳ್ಳೆಯ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ನೋಡಿರಿ ಹಾಗಾದರೆ ಹೇಗೆ ಮಾಡೋದು ಅಂತ ಹೇಳಿ. ಇಲ್ಲಿ ಒಂದು ಹಸಿ ಆಲೂಗಡ್ಡೆನ ಬಳಸಿ ನಾನಿಲ್ಲಿ ಈ ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಒಂದು ಮೀಡಿಯಮ್ ಗಾತ್ರದ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇದು ಬಾಯ್ಲ್ ಮಾಡಿದ್ದಲ್ಲ, ಹಸಿ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಈ ಥರ ನೋಡಿರಿ, ಇದನ್ನು ಮೇಲಿನ ಸಿಪ್ಪೆ ಎಲ್ಲ ಗ್ರೇಟ್ ಮಾಡಿ ತೊಗೊಂಡ್ಬಿಡ್ರಿ. ಆವಾಗ ಈಸಿಯಾಗಿ ಮಾಡ್ಬೋದು. ಆಮೇಲೆ ಸಿಪ್ಪೆ ಇದ್ದರೆ ಸ್ನ್ಯಾಕ್ಸ್ ಚೆನ್ನಾಗಿ ಬರೋದಿಲ್ಲ. ಈ ಥರ ನೀಟಾಗಿ ನಾವು ಇದನ್ನು ಗ್ರೇಟ್ ಮಾಡೋದ್ರಿಂದ ಇದರಲ್ಲಿರುವಂತಹ ಮಣ್ಣು ಅಥವಾ ಮರಳು ಏನಾದರೂ ಇದ್ದರೆ ಹೊರಟೋಗ್ಬಿಡುತ್ತೆ. ಇದನ್ನು ಈ ರೀತಿ ಗ್ರೇಟ್ ಮಾಡಿ ತೊಗೊಂಡು ನೀರಲ್ಲಿ ಒಂದ್ಸರಿ ವಾಶ್ ಮಾಡಿ ತೊಗೊಳ್ರಿ. ಈಗ ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ರಿ. ದಪ್ಪ ದಪ್ಪ ಏನು ಮಾಡೋದು ಬೇಡ, ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಈಸಿಯಾದ ಸ್ಮೂತ್ ಆದಂಥ ಪೇಸ್ಟ್ ಬರುತ್ತೆ. ಈಗ ಮತ್ತೆ ಒಂದು ಸರಿ ಇದನ್ನು ನಾನಿಲ್ಲಿ ವಾಶ್ ಮಾಡಿ ತೊಗೋತೀನಿ. ಏಕೆಂದರೆ ಆಲೂಗಡ್ಡೆಯಲ್ಲಿ ಸ್ಟಾರ್ಚ್ ಇರುತ್ತೆ, ಹಾಗಾಗಿ ಅದೆಲ್ಲ ಹೊರಟೋಗ್ಬೇಕು ಅಂತೇಳಿ ನಾನಿಲ್ಲಿ ನೋಡಿರಿ ಒಂದೆರಡು ಸರಿ ಇದನ್ನು ನೀರಲ್ಲಿ ಹಾಕಿ ವಾಶ್ ಮಾಡಿರಿ. ಅವಾಗ ಏನಾಗುತ್ತೆ, ಆಲೂಗಡ್ಡೆ ಹಾರ್ಡ್ ಆಗುತ್ತೆ. ಹಾರ್ಡ್ ಆದಾಗ ಅದರಲ್ಲಿರುವಂಥ ಎಲ್ಲ ಸ್ಟಾರ್ಚು ಹೋಗುತ್ತೆ. ಸ್ನ್ಯಾಕ್ಸ್ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿರಿ ಈ ರೀತಿ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿಕೊಂಡು ವಾಶ್ ಮಾಡಿ ತೊಗೊಳ್ರಿ. ಈಗ ಅದು ನೀರಲ್ಲಿ ಇರಲಿ. ಇಲ್ಲಿ 1 ಕಪ್ಪು ರವೆನ ತೊಗೊಂಡಿದ್ದೀನಿ. ನೋಡಿರಿ ಬಾಂಬೆ ರವೆನ ಯೂಸ್ ಮಾಡ್ತಾಯಿದ್ದೀನಿ, ಅಥವಾ ಚಿರೋಟಿ ರವೆ ಯಾವುದಾದ್ರೂ ನೀವು ತೊಗೋಬೋದು. ಉಪ್ಪಿಟ್ಟು ರವೆ ಆದರೂ ನೀವು ಬಳಸ್ಬೋದು. ನೋಡಿರಿ ಬನ್ಸಿ ರವೆನ ಅದನ್ನು ತೊಗೊಂಡು ನೀವು ಮಾಡ್ಕೋಬೋದು. ಈಗ ಇದನ್ನು ಒಂದು ಮಿಕ್ಸರ್ ಜಾರ್ನಲ್ಲಿ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಏಕೆಂದರೆ ಒಂದೆರಡು ಸರಿ ಇದನ್ನು ಗ್ರೈಂಡ್ ಮಾಡಿ ತೊಗೊಂಡು ಬರ್ತೀನಿ. ನೋಡಿರಿ ಪೂರ್ತಿ ಸ್ಮೂತಾಗಿ ಹಿಟ್ಟಿನ ಥರ ಆಗೋದೇನು ಬೇಡ, ಒಂದೆರಡು ಸರಿ ನೀವು ಫೈನಾಗಿ ಇದನ್ನು ಗ್ರೈಂಡ್ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಡು ಬರ್ತೀನಿ. ನೋಡಿ ರವೆ ಇರೋದ್ರಿಂದ ಇದು ಪೂರ್ತಿಯಾಗಿ ಹಿಟ್ಟಿನ ಥರ ಆಗೋದಿಲ್ಲ. ಸ್ವಲ್ಪ ಇದು ಈ ಥರ ರವೆನೇ ಇರುತ್ತೆ, ನಡೆಯುತ್ತೆ, ಏನಾಗೋದಿಲ್ಲ. ಸ್ವಲ್ಪ ಇದನ್ನು ಗ್ರೈಂಡ್ ಮಾಡಿದರೆ ಸಾಕು. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೋತೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಸ್ನ್ಯಾಕ್ಸ್ ಬೇಕು ಅಂದರೆ ನೀವು ಜಾಸ್ತಿ ರವೆನ ಬಳಸ್ಬೋದು. ಈಗ ನೋಡಿರಿ ಇಲ್ಲಿ ಫಸ್ಟು ನಾವೇನು ನೀರಲ್ಲಿ ಹಾಕಿಟ್ಟಿದ್ವಲ್ಲ ಆಲೂಗಡ್ಡೆನ, ಇದನ್ನು ನಾನಿಲ್ಲಿ ಮಿಕ್ಸರ್ ಜಾರಿಗೆ ಹಾಕಿ ಇದನ್ನು ಸಹಿತ ಫೈನ್ ಪೇಸ್ಟ್ ಮಾಡ್ಕೊಂಬರ್ತೀನಿ. ಬಟ್ ಇದಕ್ಕೆ ನೀರು ಹಾಕಬಾರ್ದು, ಹಾಗೇ ನೀವು ಇದನ್ನು ಗ್ರೈಂಡ್ ಮಾಡಬೇಕು. ಏಕೆಂದರೆ ಆಲೂಗಡ್ಡೆನಲ್ಲೇ ನೀರಿನ ಅಂಶ ಜಾಸ್ತಿ ಇರುತ್ತೆ, ಅದರಲ್ಲೇ ಇದು ಫೈನಾಗಿ ಗ್ರೈಂಡ್ ಆಗುತ್ತೆ. ನೀರು ಹಾಕದೇ ಇರೋ ರೀತಿಯಲ್ಲಿ ಇದನ್ನು ಗ್ರೈಂಡ್ ಮಾಡಿ ತಗೊಂಡು ಬನ್ನಿ. ಫೈನಾಗಿ ಸ್ಮೂತ್ ಆದಂಥ ಪೇಸ್ಟನ್ನು ರೆಡಿ ಮಾಡ್ಕೊಳ್ರಿ. ಗಂಟು ಇರಬಾರ್ದು, ಅಂದರೆ ಅದರದ್ದು ಚಿಕ್ಕ ಚಿಕ್ಕ ಪೀಸ್ ಏನಾದರೂ ಉಳಿಬಾರ್ದು. ನೋಡಿ ಈ ರೀತಿ ಇಲ್ಲಿ ಗ್ರೈಂಡ್ ಮಾಡಿ ತೊಗೊಂಡು ಬಂದಿದ್ದೀನಿ. ಯಾವ ರೀತಿ ಇರಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋಡಿರಿ ಗಂಟುಗಳಿದ್ರೆ ಚೆನ್ನಾಗಿ ಬರೋದಿಲ್ಲ, ಈ ರೀತಿ ಇರಬೇಕು. ಇದು ನೀವಾಗ ಸೈಡಿಗೆ ಎತ್ತಿಡೋಣ. ಇಲ್ಲಿ ನಾನೊಂದು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಕಡಾಯಿ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಇದು ಜಸ್ಟ್ ಒಗ್ಗರಣೆಗಷ್ಟೇ, ಇದರಲ್ಲಿ ಏನು ಫ್ರೈ ಮಾಡೋದಿರೋದಿಲ್ಲ. 1 ಸ್ಪೂನ್ ಹಾಕಿದ್ರೂ ನಡೆಯುತ್ತೆ, ಆಯಿಲ್ ಹೆಚ್ಚು ಕಡಿಮೆ ಇದ್ರೂ ನಡೆಯುತ್ತೆ. ನೋಡಿರಿ ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಜೀರಿಗೆ ಸ್ವಲ್ಪ ಚಟ್ಪಟ ಅಂತ ಸಿಡಿದ್ಮೇಲೆ ನೋಡಿರಿ ನಾವು ಗ್ರೈಂಡ್ ಮಾಡಿ ತೊಗೊಂಡು ಬಂದಂಥ ಆಲೂಗಡ್ಡೆಯನ್ನು ಪೇಸ್ಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಇದರಲ್ಲಿ ಹಸಿ ವಾಸನೆ ಹೋಗುವವರೆಗೂ ಇದನ್ನು ಫ್ರೈ ಮಾಡ್ಕೊಳ್ರಿ. ತುಂಬ ಚೆನ್ನಾಗಿ ಬರುತ್ತೆ ಇದು. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಈ ಆಲೂಗಡ್ಡೆ ಹಾಕಿ ಮಾಡೋದ್ರಿಂದ ಸ್ನ್ಯಾಕ್ಸ್ ತುಂಬ ಒಳ್ಳೆಯ ಒಂದು ರುಚಿ ಕೊಡುತ್ತೆ ಇದಕ್ಕೆ. ಇದನ್ನು ಹಸಿ ವಾಸನೆ ಹೋಗೋವರೆಗೂ ಈಗ ಫ್ರೈ ಮಾಡೋಣ ಎಣ್ಣೆನಲ್ಲಿ ಹಾಕಿ. ಇದಕ್ಕೆ ಜಸ್ಟ್ ನಾವೇನು ಜಾಸ್ತಿ ಮಸಾಲೆಗಳನ್ನು ಹಾಕ್ತಾಯಿಲ್ಲ, ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಮಾಡ್ಬೋದು. ನೋಡಿರಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಂಡು ತಿನ್ಬೋದು. ಮಕ್ಕಳೇನಾದರೂ ಕುರ್ಕುರೆ ಸ್ನ್ಯಾಕ್ಸ್ ಕೇಳ್ತಾ ಇದ್ದಾರೆ ಅಂದ್ಕೊಂಡಾಗ ಇದನ್ನು ಟ್ರೈ ಮಾಡಿ ನೋಡಿರಿ, ಸೂಪರಾಗಿ ಬರುತ್ತೆ. ಆಮೇಲೆ ನೀವು ಈಸಿಯಾಗಿ ಇದನ್ನು ಸ್ಟೋರ್ ಮಾಡ್ಬೋದು. ಖಡಕ್ಕಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಸ್ಟೋರ್ ಮಾಡ್ಕೋಬೋದು. ಏನು 1 ವಾರ ಇಟ್ಟರು ಕೂಡ ಇದು ಕೆಡೋದಿಲ್ಲ. ನೋಡಿರಿ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿರಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ನೋಡಿರಿ ಈಗ ಇದಕ್ಕೆ 1 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನಾವು ಯಾವ ಕಪ್ಪಲ್ಲಿ ರವೆ ತೊಗೊಂಡಿರ್ತೀವಲ್ವ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೋಡಿರಿ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಿಡ್ರಿ. ರವೆ ಯಾವ ಕಪ್ಪಿಂದ ತೊಗೊಂಡಿರ್ತೀರೋ ಅದೇ ಕಪ್ಪಿಂದ 1 ಕಪ್ ಹಾಕಿದರೆ ಸಾಕು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹಿತ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ನೋಡಿರಿ
ನೀವು ಚಿಲ್ಲಿ ಫ್ಲೇಕ್ಸ್ ಇಲ್ಲಾಂದರೆ ಅಚ್ಚ ಖಾರದ ಪುಡಿ ಆದರೂ ಬಳಸ್ಬೋದು. ಆಮೇಲೆ ಈಗ ನೋಡಿರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪಿದ್ದರೆ ಸ್ಕಿಪ್ ಮಾಡಿಬಿಟ್ರೆ ಹಾಕಿರಿ, ಅದರದ್ದೊಂದು ಒಳ್ಳೆಯ ರುಚಿ ಮತ್ತು ಫ್ಲೇವರ್ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ನೋಡಿರಿ. ಇದ್ರೆ ಸ್ಕಿಪ್ ಮಾಡಬೇಡ್ರಿ, ಹಾಕಿ. ಇಲ್ಲಾಂದರೆ ನೀವು ಕಸ್ತೂರಿ ಮೇಥಿ ಆದರೂ ಬಳಸ್ಬೋದು, ಅದು ಕೂಡ ಒಳ್ಳೆ ಫ್ಲೇವರು ರುಚಿ ಕೊಡುತ್ತೆ. ಈಗ ಇದನ್ನು ಚೆನ್ನಾಗಿ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಳ್ರಿ. ಈ ರೀತಿ ನೋಡಿರಿ, ಆಲೂಗಡ್ಡೆ ಯಾವುದೇ ಲಮ್ಸ್ ಇರಬಾರ್ದು. ಆ ರೀತಿ ಇದನ್ನು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಇದು ಜಾಸ್ತಿ ಹೊತ್ತು ಬಾಯ್ಲ್ ಆಗಬೇಕು ಅಂತ ಏನು ಅವಶ್ಯಕತೆ ಇಲ್ಲ, ಜಸ್ಟ್ ಇದನ್ನು ಮಿಕ್ಸ್ ಮಾಡಿದ್ರೆ ಸಾಕು ನೋಡಿರಿ. ಯಾಕಂದರೆ ನಾವು ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಈ ರೀತಿ ಆಗುತ್ತೆ ನೋಡಿರಿ, ಹಸಿ ವಾಸನೆ ಎಲ್ಲ ಹೊರಟೋಗಿರುತ್ತೆ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಹಾಕಿ, ಇಲ್ಲ ಅಂದರೆ ಬೇಡ. ಬೇಕಾದರೆ ನೀವು ಮ್ಯಾಗಿ ಮಸಾಲನಾದರೂ ಬಳಸ್ಬೋದು, ತುಂಬ ರುಚಿಯಾಗಿರುತ್ತೆ. ಈಗ ಇದನ್ನು ಮಿಕ್ಸ್ ಮಾಡಿಂದ ಫ್ಲೇಮನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗಕ್ಕೇನು ಬಿಡಬೇಡ್ರಿ, ಬಿಸಿಯಾಗಿಯೇ ನಾವು ಇದನ್ನು ಯೂಸ್ ಮಾಡಬೇಕು. ಈಗ ನೋಡಿರಿ, ನಾವು ಫಸ್ಟೇನು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ರವೆನ, ಆ ರವೆಗೆ ಇದನ್ನು ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಇದನ್ನು ಬಿಸಿಯಾಗಿಯೇ ಹಾಕೋದ್ರಿಂದ ನೋಡಿರಿ ರವೆ ತುಂಬ ಚೆನ್ನಾಗಿ ಹರಡ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ಬ್ಯಾಟರ್ ರೆಡಿ ಆಗುತ್ತೆ, ನೀಟಾಗಿ ಬರುತ್ತೆ ನೋಡಿರಿ. ತುಂಬ ನೀರು ಹಾಕಕ್ಕೆ ಹೋಗಬಾರ್ದು. ನಾವೇನು 1 ಕಪ್ ನೀರು ಹಾಕಿರ್ತೀವಲ್ಲ ಅದರಲ್ಲೇ ಇದನ್ನ ಹಿಟ್ಟನ್ನು ಮಿಕ್ಸ್ ಮಾಡಬೇಕು, ಮತ್ತು ಎಕ್ಸ್ಟ್ರಾ ನೀರನ್ನೇನು ಸೇರಿಸೋದು ಬೇಡ. ಅದೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಈಗ ಇದನ್ನು ಒಂದು ಸ್ಪೂನಿನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ಬಿಸಿಯಾಗಿ ಹಾಕಿರೋದ್ರಿಂದ ರವೆ ಹರಳ್ಕೊಂಡು ಹಿಟ್ಟು ಸೂಪರಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಚೆನ್ನಾಗಿ ನೀವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಹಿಟ್ಟು ಮತ್ತು ನಾವು ನೋಡಿರಿ ರವೆನ ಗ್ರೈಂಡ್ ಮಾಡಿರೋದ್ರಿಂದ ಬೇಗನೆ ನೆನೆಯುತ್ತೆ, ನೆನೆಯೋಕ್ಕೆ ತುಂಬ ಟೈಮ್ ಏನೂ ತೊಗೊಳ್ಳೋದಿಲ್ಲ. ಹಿಟ್ಟು ಕೂಡ ಚೆನ್ನಾಗಿ ಬ್ಯಾಟರ್ ಸ್ಮೂತ್ ಆ್ಯಂಡ್ ಸಾಫ್ಟಾಗಿ ಬರುತ್ತೆ. ಈಗ ಇದನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಡ್ರಿ. ಬಿಸಿಯಾಗಿ ಹಾಕಿರೋದ್ರಿಂದ ತುಂಬ ಬಿಸಿ ಇರುತ್ತೆ. ಸ್ವಲ್ಪ ಇದನ್ನು ರವೆ ಹರಡ್ಕೊಳ್ಳಿ, ಒಂದು 10 ನಿಮಿಷ ಸೈಡಿಗೆ ಇಡ್ರಿ. ಪೂರ್ತಿ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಇವಾಗ ನೋಡಿರಿ ತಣ್ಣಗಾಗಿದೆ, ನೋಡ್ತಿರ್ಬೋದು ನೀವು. ರವೆ ನಾವು ಕಲಿಸ್ಬೇಕಾದ್ರೆ ಆ ರೀತಿ ಇತ್ತು, ಇವಾಗ ತಣ್ಣಗಾದ್ಮೇಲೆ ಚೆನ್ನಾಗಿ ರವೆ ನೀರೆಲ್ಲ ಅಬ್ಸರ್ವ್ ಮಾಡಿಕೊಂಡು ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ. ಈಗ ಇದಕ್ಕೆ ನೋಡಿರಿ ಅರ್ಧ ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪನೇ ಸೇರಿಸಿ ಇದನ್ನು ಹಿಟ್ಟಿನ ಥರ ನಾದ್ಕೊಳ್ರಿ. ನಾವು ಚಪಾತಿ ಹಿಟ್ಟು ಯಾವ ರೀತಿ ನಾದ್ಕೊತೀವಲ್ವ ಅದೇ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ ರವೆ ಬ್ಯಾಟರ್ ಜೊತೆ. ಇದು ಬಜ್ಜಿ ಬೋಂಡ ಮಾಡ್ತೀವಲ್ವ ಆ ಕಡಲೆ ಹಿಟ್ಟು, ಹುರಗಡಲೆ ಹಿಟ್ಟಲ್ಲ, ಹಸಿ ಕಡಲೆಬೇಳೆ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಯಾಕಂದರೆ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿರಿ, ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಇದು ಬೈಂಡಿಂಗ್ ಬರೋದಕ್ಕೋಸ್ಕರ ನಾನಿಲ್ಲಿ ಹಾಕ್ತಾಯಿದ್ದೀನಿ ನೋಡಿರಿ. ಈ ರೀತಿ ಗಟ್ಟಿಯಾಗಿ ಇದನ್ನು ಹಿಟ್ಟನ್ನು ಹಾಕಿ ನಾದ್ಕೋಬೇಕು ನೋಡಿರಿ. ಕೈಗೆ ಅಂಟ್ಕೊಳ್ಳೋದಿಲ್ಲ, ಸ್ವಲ್ಪ ಅಂಟ್ಕೊತಿದ್ರೆ ಎಣ್ಣೆ ಸವರ್ಕೊಂಬಿಟ್ಟು ನೀಟಾಗಿ ಇದನ್ನು ಹಿಟ್ಟನ್ನು ರೆಡಿ ಮಾಡ್ಕೊಳ್ರಿ. ಇಷ್ಟು ಗಟ್ಟಿಯಾಗಿದ್ದರೆ ಸಾಕು ನೋಡಿ. ಈಗ ನಾನಿಲ್ಲಿ ಫ್ಲೋರಿಗೆ ಸ್ವಲ್ಪ ಎಣ್ಣೆನ ಹಚ್ತಾ ಇದ್ದೀನಿ. ಗ್ಯಾಸ್ ಕಟ್ಟೆ ಮೇಲೆ ನಾನಿಲ್ಲಿ ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಚಪಾತಿ ಮನೆ ಮೇಲೆ ಲಟ್ಟಿಸ್ಬೋದು. ಫ್ಲೋರಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಈಗ ಇದಕ್ಕೆ ರೆಡಿ ಮಾಡ್ಕೊಂಡಂಥ ಹಿಟ್ಟನ್ನು ಈ ರೀತಿ ರೌಂಡಾಗಿ ಮಾಡಿಕೊಳ್ರಿ. ಒಂದೇ ಉಳ್ಳಿನಲ್ಲಿ ನಾನಿವತ್ತು ಮಾಡ್ತಾಯಿದ್ದೀನಿ, ನೀವು ಬೇಕಾದರೆ 2 ಪಾರ್ಟಾಗಿನೂ ಮಾಡ್ಬೋದು. ಒಂದೇ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಬೇಗನೆ ಆಗುತ್ತೆ ನೋಡ್ರಿ, ಕ್ವಿಕ್ಕಾಗಿ ಮಾಡ್ಕೋಬೋದು. ಸ್ವಲ್ಪ ಇದಕ್ಕೂ ಕೂಡ ಎಣ್ಣೆ ಸವರಿ, ಅಂದರೆ ಅಂಟೋದಿಲ್ಲ ಅಂಥೇಳಿ ಎಣ್ಣೆ ಸವರ್ಕೊಂಡ್ರೆ ಚೆನ್ನಾಗಿ ನೀಟಾಗಿ ಬರುತ್ತೆ. ಮತ್ತು ಲಟ್ಟಣಿಗೆಗೂ ಸ್ವಲ್ಪ ಎಣ್ಣೆ ಹಚ್ತಾಯಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಸ್ವಲ್ಪ ಕೂಡ ಕೈಗೆ ಅಂಟೋದಿಲ್ಲ, ಫ್ಲೋರಿಗೆ ಕೂಡ ಅಂಟೋದಿಲ್ಲ ನೋಡಿರಿ, ನೀಟಾಗಿ ಬರುತ್ತೆ ಹಿಟ್ಟು ನೋಡಿರಿ. ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇದಕ್ಕೆ ತುಂಬ ನೀರನ್ನು ಹಾಕಕ್ಕೆ ಹೋಗಬಾರ್ದು. ನಾವೇನು ರವೆ ತೊಗೊಂಡಿರ್ತೀವಲ್ವ ಅದೇ ರವೆಯಲ್ಲಿ 1 ಕಪ್ ನೀರನ್ನು ಹಾಕಿದರೆ ಪರ್ಫೆಕ್ಟಾಗಿ ಹಿಟ್ಟು ಬರುತ್ತೆ ನೋಡಿರಿ. ಈ ರೀತಿ ಸ್ವಲ್ಪ ದಪ್ಪನೇ ಇರಲಿ, ತುಂಬ ತೆಳ್ಳಗೇನು ಲಟ್ಸೋದು ಬೇಡ, ಚಪಾತಿ ರೀತಿ ಇದನ್ನು ಲಟ್ಟಿಸ್ಕೊಳ್ರಿ. ಜಾಸ್ತಿ ಪ್ರೆಷರ್ ಏನು ಹಾಕೋದು ಬೇಡ, ಲೈಟಾಗಿ ಲಟ್ಸಿದ್ರೆ ಸಾಕು ನೋಡಿರಿ. ನಿಮಗೆ ಪೂರ್ತಿ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಲಟ್ಟಿಸ್ಕೋಬೋದು, ಚೆನ್ನಾಗಿ ಬರುತ್ತೆ. ಆದರೆ ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲಿ ದಪ್ಪ ಇದ್ದರೆ ನೀಟಾಗಿ ಬರುತ್ತೆ. ಈಗ ನೋಡಿರಿ ಈ ಥರ ಒಂದು ಸ್ಪೂನನ್ನು ತೊಗೊಂಡು ನಾನಿಲ್ಲಿ ಇದನ್ನು ಕಟ್ ಮಾಡ್ತಾಯಿದ್ದೀನಿ ನೋಡಿರಿ. ಈ ರೀತಿ ಚಿಕ್ಕದಾಗಿ ನಾವು ಕ್ಯಾಶ್ಯೂ ಶೇಪಲ್ಲಿ ಮಾಡ್ತಾಯಿದ್ದೀನಿ, ಗೋಡಂಬಿ ಶೇಪ್ನಲ್ಲಿ. ನಿಮಗೆ ಬೇಕಂದರೆ ರೌಂಡಾಗಿ ನೀವು ಮಾಡ್ಕೋಬೋದು. ಈ ಥರ ಮಾಡಿದ್ರೆ ನೋಡಿರಿ ಮಕ್ಕಳಿಗೂ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ತಿನ್ನೋದಕ್ಕೆ, ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಫ್ರೈ ಮಾಡಿಟ್ಕೊಂಡ್ರೆ ಈಸಿಯಾಗಿ ನಾವು ಇದನ್ನು ಸ್ಟೋರ್ ಮಾಡ್ಬೋದು, ಖಡಕ್ಕಾಗಿ ಫ್ರೈ ಆಗಿ ಮಾಡ್ಕೋಬೋದು ನೋಡಿರಿ. ಇದೇ ರೀತಿ ಎಲ್ಲದನ್ನು ನಾನು ಕಟ್ ಮಾಡಿ ತೊಗೊಂಡು ಬರ್ತೀನಿ ನೋಡಿರಿ, ಈಸಿಯಾಗಿ ಮಾಡ್ಕೋಬೋದು.
ನಿಮಗೆ ಯಾವ ಶೇಪ್ ಬೇಕೋ, ನಿಮ್ಮ ಮಕ್ಕಳು ಯಾವ ಶೇಪ್ನಲ್ಲಿ ಇಷ್ಟಪಡ್ತಾರೋ ಆ ಶೇಪ್ನಲ್ಲಿ ನೀವು ಇದನ್ನು ರೆಡಿ ಮಾಡ್ಕೋಬೋದು ನೋಡಿರಿ. ನೋಡಿ ಇದೇ ರೀತಿ ಎಲ್ಲದನ್ನು ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಇಷ್ಟೊಂದು ಸ್ನ್ಯಾಕ್ಸ್ ರೆಡಿಯಾಗಿದ್ದಾವೆ. ಒಂದು ಕಪ್ ಹಿಟ್ಟಿನ ರವೆನಲ್ಲಿ ನಾವು ಇಷ್ಟೊಂದು ಮಾಡ್ಕೋಬೋದು. ಈಗ ಇದನ್ನು ಫ್ರೈ ಮಾಡೋಣ. ಇದಕ್ಕೆ ಯಾವುದೇ ಸ್ಲರಿಗಳು ಏನು ಬೇಕಾಗಿಲ್ಲ, ಡೈರೆಕ್ಟಾಗಿ ನೀವು ಇದನ್ನು ಫ್ರೈ ಮಾಡಬಹುದು. ಈಗ ಒಂದು ಮತ್ತೆ ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಫ್ರೈ ಮಾಡೋದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಇದು ತುಂಬ ಎಣ್ಣೆ ಕೂಡ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ನೋಡಿರಿ. ರವೆ ಆಗಿರೋದ್ರಿಂದ ಆಯಿಲ್ ಜಾಸ್ತಿ ಏನು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಈಗ ನಾನಿಲ್ಲಿ ಇದನ್ನು ಹಾಕ್ತಾಯಿದ್ದೀನಿ. ಡೈರೆಕ್ಟಾಗಿ ಎಣ್ಣೆಗೆ ಹಾಕಿ ಸ್ವಲ್ಪ ಇದನ್ನು ಎಣ್ಣೆ ಹಾಕಬೇಕಾದ್ರೆ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿರಿ. ಫ್ರೈ ಆಗಬೇಕಾದ್ರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಡ್ರಿ. ಅಂದರೆ ಒಳಗಿಂದನೂ ಸಹಿತ ಕಡಕ್ಕಾಗಿ ಫ್ರೈ ಆಗಿರ್ತೈತೆ, ತುಂಬ ಚೆನ್ನಾಗಿ ಬರುತ್ತೆ. ನಾವು ಸ್ಟೋರ್ ಮಾಡೋದ್ರಿಂದ ನೀಟಾಗಿ ಇದನ್ನು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಕಡಕ್ಕಾಗಿ ಫ್ರೈ ಮಾಡಿದ್ರೆ ನೀವು ಇದನ್ನು ತಿಂಗಳ ಇಟ್ಟರೂ ಸಹಿತ ಕೆಡೋದಿಲ್ಲ ನೋಡಿರಿ, ಈಸಿಯಾಗಿ ಬರುತ್ತೆ. ಈ ರೀತಿ ಒಂದೊಂದಾಗಿ ಏನಾದರೂ ಹಾಕ್ಬೋದು, ಅಥವಾ ಎಲ್ಲ ಒಟ್ಟಿಗೆ ಹಾಕಿದ್ರೂ ಬಿಡಿ ಬಿಡಿಯಾಗಿ ಬರುತ್ತೆ ನೋಡಿರಿ. ಫ್ರೈ ಆಗಿಂದ ಸ್ವಲ್ಪ ಇದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿಕೊಡ್ರಿ. ಇದೇ ರೀತಿ ನೋಡಿರಿ ಎಲ್ಲ ಸ್ನ್ಯಾಕ್ಸನ್ನು ನಾನಿಲ್ಲಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಕಡೆ ಫ್ರೈ ಆಗಿಂದ ಇದನ್ನು ಪೂರ್ತಿ ತಿರುಗಿಸಿ ಹಾಕ್ರಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ತಿನ್ನೋದಕ್ಕೆ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೀವು ಈ ಥರ ಸ್ನ್ಯಾಕ್ಸ್ ಮನೆಯಲ್ಲೇ ಮಾಡ್ಕೊಳ್ಳೋದು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಆಮೇಲೆ ಬೇಕ್ರಿನಲ್ಲಿ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಡ್ರಿ, ಸೂಪರಾಗಿರುತ್ತೆ. ಒಂದು ಮಕ್ಕಳಿಗೆ ಕೂಡ ಆರೋಗ್ಯಕರವಾದಂಥ ಸ್ನ್ಯಾಕ್ಸನ್ನು ಮಾಡಿಕೊಟ್ಟಂಗೆ ಆಗುತ್ತೆ ಮನೆಯಲ್ಲೇ. ಆಲೂಗಡ್ಡೆ ಹಾಕಿರೋದ್ರಿಂದ ನೋಡಿರಿ ಒಳ್ಳೆಯ ರುಚಿ ಕೂಡ ಬರುತ್ತೆ ಇದಕ್ಕೆ. ನೋಡಿರಿ ಈಗ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಲೋ ಫ್ಲೇಮ್ ಇಟ್ಟು ಫ್ರೈ ಮಾಡಿದ್ದೀನಿ. ಎಷ್ಟು ಕಡಕಾಗಿ ಬಂದಿದೆ ಅಂತ ನೋಡ್ತಿರ್ಬೋದು ನೀವು. ಸೂಪರ್ ಆ್ಯಂಡ್ ಟೇಸ್ಟಿಯಾಗಿ ಬಂದಿದೆ. ಈಗ ಎಣ್ಣೆನ ನೀಟಾಗಿ ಬಸ್ತು ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿರಿ. ಇದು ಬಿಸಿ ಬಿಸಿಯಾಗಿ ತಿಂದರೆ ಮೆತ್ತಗಿರುತ್ತೆ. ಪೂರ್ತಿ ತಣ್ಣಗಾದ್ಮೇಲೆ ತಿಂದರೆ ನೋಡಿರಿ ಕಡಕ್ಕಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿರಿ. ನೋಡಿ ಈಗ ಪೂರ್ತಿ ಎಣ್ಣೆನ ಬಸ್ತೇ ತಗೊಳ್ರಿ. ನೋಡಿರಿ ಫ್ರೆಂಡ್ಸ್, ಇದೇ ರೀತಿ ನಾನು ಎಲ್ಲ ಆಲೂಗಡ್ಡೆ ಸ್ನ್ಯಾಕ್ಸನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ಎಲ್ಲ ಸ್ನ್ಯಾಕ್ಸ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ ನಾನ್ ವೆಜ್ ರೆಸಿಪಿ ಇರ್ಬೋದು, ವೆಜ್ ರೆಸಿಪಿ, ರೈಸ್ ರೆಸಿಪಿ, ಲಂಚ್ ಬಾಕ್ಸ್ ರೆಸಿಪಿ ಪ್ರತಿಯೊಂದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಯಾವುದಾದ್ರೂ ಅಡುಗೆ ರೆಸಿಪಿಗಳು ಬೇಕು ಅಂದರೆ ನಮ್ಮ ಚಾನಲ್ ಓಪನ್ ಮಾಡಿ ನೋಡಿದ್ರೆ ನಿಮಗೆಲ್ಲ ಆ ವಿಡಿಯೋಗಳೆಲ್ಲ ಅವೈಲೇಬಲ್ ಇರ್ತದೆ. ಅದರಲ್ಲಿ ನಿಮ್ಗೆ ಯಾವ ರೆಸಿಪಿಗಳು ಬೇಕಾಗುತ್ತೋ ಆ ರೆಸಿಪಿಗಳನ್ನು ನೀವು ನೋಡಿ ನೀವು ಕೂಡ ಒಂದು ಒಳ್ಳೆ ಅಡುಗೆ ಕಲ್ತಂಗೆ ಆಗುತ್ತೆ, ಒಳ್ಳೆ ಒಂದು ರುಚಿನ ತಿಂದಂಗೆ ಆಗುತ್ತೆ. ಹಾಗೆ ಒಳ್ಳೆ ಅಡುಗೆಗಳಿಗೋಸ್ಕರ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿರಿ. ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿದರೆ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಮೊದಲೇ ವಿಡಿಯೋಗಳನ್ನು ನೋಡ್ಬೋದು. ಈಸಿಯಾಗಿ ನೀವು ನೋಟಿಫಿಕೇಷನ್ ಬಂದ ತಕ್ಷಣ ಕ್ಲಿಕ್ ಮಾಡಿದ್ರೆ ವಿಡಿಯೋಗಳನ್ನು ಈಸಿಯಾಗಿ ನೋಡ್ಬೋದು ನೋಡಿರಿ. ಈಗ ನಾನು ನೋಡ್ರಿ ಇಲ್ಲಿ ಸೆಕೆಂಡ್ ಬ್ಯಾಚ್ ಕರಿತಾ ಇದ್ದೀನಿ. ಅಂದರೆ ನೋಡಿರಿ 1 ಕಪ್ ರವೆನಲ್ಲಿ ನೀವು ತುಂಬ ಸ್ನ್ಯಾಕ್ಸನ್ನು ಮಾಡ್ಬೋದು. ಇದೇ ರೀತಿ ಎಲ್ಲದನ್ನು ನಾನಿಲ್ಲಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಎಣ್ಣೆ ಕೂಡ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ, ಇದಕ್ಕೆ ಜಾಸ್ತಿ ಎಣ್ಣೆ ಕೂಡ ಬೇಕಾಗೋದಿಲ್ಲ ನೋಡಿರಿ. ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯಲ್ಲಿ ಈಸಿಯಾಗಿ ಎಲ್ಲರಿಗೂ ಮನೆ ಮಂದಿಯೆಲ್ಲ ತಿನ್ನುವಷ್ಟು ಸ್ನ್ಯಾಕ್ಸನ್ನು ನಾವು ಪ್ರಿಪೇರ್ ಮಾಡ್ಬೋದು. ಈ ರೀತಿ ನೀವು ಸ್ಪ್ರೆಡ್ ಮಾಡ್ತಾ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿದ್ರೆ ನೋಡಿರಿ ತುಂಬ ರುಚಿಯಾಗಿರುತ್ತೆ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ ನೋಡಿರಿ. ಇಷ್ಟೊಂದು ಟೇಸ್ಟಿಯಾದಂಥ ಸ್ನ್ಯಾಕ್ಸನ್ನು ಮಾಡೋದಕ್ಕೆ ತಡ ಯಾಕೆ, ಇವತ್ತೇ ನೀವು ಕೂಡ ಟ್ರೈ ಮಾಡಿ ನೋಡಿರಿ ಹೇಗೆ ಬಂತು ಅಂಥೇಳಿ ತಿಳಿಸಿ. ಹಾಗೆ ನೋಡಿ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ರೆಸಿಪಿನ ಶೇರ್ ಮಾಡ್ಕೊಳ್ರಿ. ಅವರು ಒಂದು ಒಳ್ಳೆ ರುಚಿ ಕಲ್ತಂಗೆ ಆಗುತ್ತೆ, ಒಳ್ಳೆ ಟೇಸ್ಟನ್ನು ಮಾಡ್ದಂಗೆ ಆಗುತ್ತೆ. ನೋಡಿ ಇದನ್ನು ಕೂಡ ನಾನು ಚೆನ್ನಾಗಿ ಫ್ರೈ ಮಾಡಿ ತೆಗಿತಾ ಇದ್ದೀನಿ. ಸೂಪರಾಗಿ ಬಂದಿದೆ ನೋಡಿರಿ, ತುಂಬ ಖಡಕ್ಕಾಗಿ ಬಂದಿದೆ. ಯಾವ ರೀತಿ ಬಂದಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿರಿ. ಕ್ರಿಸ್ಪಿಯಾಗಿದೆ. ನೀವು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡ್ರೆ ನೀವು ತಿಂಗಳುಗಳ ಗಟ್ಟಲೆ ನೀವು ಇದನ್ನು ಸ್ಟೋರ್ ಮಾಡಿ ಮಕ್ಕಳಿಗೆ ಕೊಡ್ತಾ ಬರ್ಬೋದು ನೋಡಿರಿ. ಹಾಗಾದರೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್.